ಶ್ರೀ ಗುರುಭ್ಯೋ ನಮಃ. ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ವಿಪ್ರಪ್ರಿಯ ಕೃತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕಳೆದ ವಾರದಿಂದ ನಾವು ನಮ್ಮ ಸನಾತನ ಧರ್ಮದಲ್ಲಿ ಸೂಚಿಸಿರುವಂಥ ಯಾವುದನ್ನು ಆಚರಿಸಿದರೆ ಮನೆ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯಗಳು ತುಂಬಿ ತುಳುಕುತ್ತೋ, ಸಕಲ ಆಪತ್ತು ನಿವಾರಣೆ ಆಗುತ್ತೋ ಅಂಥ ಕೆಲವು ಬೆಳಗಿನ ಆಚರಣೆಗಳ ಬಗ್ಗೆ ತಿಳಿಯೋಕ್ಕೆ ಪ್ರಾರಂಭ ಮಾಡಿದ್ವಿ. ನೀವು ಈ ವಿಡಿಯೋದಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ದಶಾವತಾರದ ಅದ್ಭುತ ದರ್ಶನ ಮಾಡ್ತೀರಾ, ಕನಕದಾಸರ ಒಂದು ದೇವರ ನಾಮದ ಸಹಿತ. ಯಾರು ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಯಾರು ವಿಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲ ಹೆಚ್ಚು ಇದನ್ನು ಶೇರ್ ಮಾಡಿ, ತುಂಬ ಜನಕ್ಕೆ ಇದು ತಲುಪಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಳೆದ ವಾರ ನಾವೇನು ತಿಳಿದ್ವಿ ಅಂತ ನೋಡೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಎದ್ದ ತಕ್ಷಣ ದೇವರ ಸ್ಮರಣೆ ಮಾಡಬೇಕು, ಬಲಮಗ್ಲಿಗೆ ತಿರುಗಿ ನಿಧಾನವಾಗಿ ಎದ್ದು ಮೊದಲ ಬಾರಿ ನಮ್ಮ ಅಂಗೈ ದರ್ಶನ ಮಾಡಬೇಕು ಅಂತ ತಿಳಿದ್ವಿ. ಕಳೆದ ವಾರದ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಮತ್ತು ಕನಕದಾಸರ ದೇವರ ನಾಮದ ಲಿರಿಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ಹಾಸಿಗೆಯಿಂದ ಇಳಿದು ಕಾಲು ಭೂಸ್ಪರ್ಶ ಆಗುವುದಕ್ಕಿಂತ ಮುಂಚೆ ಭೂವರಾಹ ಸ್ವಾಮಿಯನ್ನು ಭಕ್ತಿಯಿಂದ ನೆನೆಸಿಕೊಂಡು ಕೃತಜ್ಞತೆ ಅರ್ಪಿಸಬೇಕು. ರಾಕ್ಷಸರು ಒಂದಲ್ಲ ಎರಡು ಬಾರಿ ನಮ್ಮ ಸಂಪದ್ಭರಿತವಾದ ಈ ಭೂಮಿಯನ್ನು ಸಮುದ್ರದಲ್ಲಿ ಮುಳುಗಿಸಿ ಇಟ್ಬಿಟ್ಟಿದ್ರು. ಭೂವರಾಹ ಸ್ವಾಮಿ ತನ್ನ ಕೋರೆ ದಾಡೆಗಳಿಂದ ಭೂಮಿಯನ್ನು ಮೇಲೆತ್ತಿ ತಂದಿಟ್ಟು ನಮಗೆ ಈ ಭೂಮಿಯಲ್ಲೆಲ್ಲ ಹುಟ್ಟೋ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದ್ದಾನೆ. ಇದೇನಪ್ಪ, ಭೂಮಿ ಮೇಲೆ ಸಮುದ್ರ ಇದೆ, ಅದರಲ್ಲಿ ಹೇಗೆ ಭೂಮಿನ ಮುಳುಗಿಸಿಟ್ರು ರಾಕ್ಷಸರು ಅಂತ ಸಂದೇಹ ಬರುತ್ತೆ ಅಲ್ವಾ? ಆದರೆ ಈ ಸಮುದ್ರ ಅಲ್ಲ. ಬ್ರಹ್ಮಾಂಡ ಅಂದರೆ 14 ಲೋಕಗಳಿಂದ ಕೂಡಿರುವಂಥ ನಮ್ಮ ಈ ಬಾಹ್ಯ ಕಣ್ಣಿಗೆ ನಿಲುಕದಂತಹ ಮಹಾನ್ ಪ್ರದೇಶ. ಭೂವರಾಹ ಸ್ವಾಮಿಯ ಕೋರೆ ದಾಡೆಯ ಸ್ಪರ್ಶವಾದ ಭೂಭಾಗವೇ ನಮ್ಮ ಭಾರತ ದೇಶ. ಇಂತಹ ಕರ್ಮಭೂಮಿಯಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು. ಇಂತಹ ಪುಣ್ಯ ಭಾರತ ಭೂಮಿಯಲ್ಲಿ ನಮ್ಮನ್ನು ಹುಟ್ಟಿಸಿದ್ದಕ್ಕಾಗಿ ಭೂವರಾಹ ಸ್ವಾಮಿಗೆ ಮತ್ತೊಮ್ಮೆ ಕೃತಜ್ಞತೆ ಸಮರ್ಪಿಸಿ ಭೂದೇವಿಯ ಸ್ಮರಣೆ ಮಾಡಿ ಅವಳಲ್ಲಿ ಕ್ಷಮೆ ಯಾಚಿಸಬೇಕು. ಹೇಗೆ ತಾಯಿ ಅಮೃತದಂತಹ ತನ್ನ ಎದೆ ಹಾಲು ಕೊಟ್ಟು ತನ್ನ ಶಿಶುವನ್ನು ಸಂರಕ್ಷಿಸ್ತಾಳೋ, ಅದೇ ರೀತಿಯೇ ಭೂಮಿ ತಾಯಿ ತನ್ನ ಸ್ತನಗಳಂತಿರುವಂಥ ಈ ಪರ್ವತಗಳಿಂದ ಹುಟ್ಟೋ ನದಿಗಳ ಅಮೃತ ಜಲವನ್ನು ನಮಗೆ ಉಣಿಸಿ ನಮ್ಮನ್ನು ಬೆಳೆಸ್ತಾಳೆ. ಹಾಗೆ ನಾವು ತಿನ್ನೋ ಆಹಾರ ಕೂಡ ಭೂಮಿ ತಾಯಿಯ ಮೇಲೇ ಬೆಳೆಯೋದು. ಹೀಗೆ ನಮ್ಮನ್ನು ಮಕ್ಕಳ ಸಮಾನವಾಗಿ ನೋಡ್ತಾ ನಮ್ಮನ್ನು ಸಂರಕ್ಷಿಸುವಂಥ ನಮ್ಮ ತಾಯಿಗಿಂತ ಹೆಚ್ಚಾದ ಆ ಭೂದೇವಿಯನ್ನು ನಾವು ಕೆಟ್ಟ ಪಾಪ ಮಾಡಿದ ಕಾಲುಗಳಿಂದ ತುಳಿತೀವಿ ದಿನಾಗ್ಲೂ. ಆ ಪಾಪವನ್ನು ಕ್ಷಮಿಸು ತಾಯಿ, ನಮ್ಮನ್ನು ಸಹಿಸಿಕೋ ಅಮ್ಮ ಅಂತ ಪ್ರಾರ್ಥನೆ ಮಾಡ್ತಾ ಅವಳನ್ನು ಮುಟ್ಟಿ ನಮಸ್ಕರಿಸಿ ಕೈಗಳಿಂದ ಮೊದಲು, ಆಮೇಲೆ ಪಾದವನ್ನು ಭೂಮಿ ಮೇಲೆ ಇಡಬೇಕು. ಆಗ ಒಂದು ಶ್ಲೋಕ ಇದೆ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಸಮುದ್ರಗಳೇ ತನ್ನ ಸೀರೆಯಾದ, ಪರ್ವತಗಳೇ ತನ್ನ ಸ್ತನಮಂಡಲವಾದ, ವಿಷ್ಣು ಪತ್ನಿಯಾದ ಭೂದೇವಿಯೇ ನಮ್ಮ ಪಾದಸ್ಪರ್ಶವನ್ನು ಕ್ಷಮಿಸು ಅಂತ ಅದರ ತಾತ್ಪರ್ಯ. ಭೂನಮನ ಮುಗಿಸಿದ ನಂತರ ಮೇಲೆದ್ದು ಶೌಚಾಚಾರ ಮುಗಿಸಿ ದೇವರ ದರ್ಶನ ಮಾಡಿ ಮಹಾವಿಷ್ಣುವಿನ ದಶಾವತಾರದ ಚಿಂತನೆ ಮಾಡಬೇಕು. ಬೆಳಗಿನ ಹೊತ್ತು ದಶಾವತಾರವನ್ನು ಆಲೋಚಿಸುವುದರಿಂದ ಸಕಲ ಆಪತ್ತುಗಳು ಕಳೆದು ಸಕಲ ಸನ್ಮಂಗಳ ಉಂಟಾಗುತ್ತದೆ. ದಶಾವತಾರ ಚಿಂತನೆ ಇರುವಂಥ ಕನಕದಾಸರ ಒಂದು ದೇವರ ನಾಮ ಹಾಡ್ತಾ ಇದ್ದೀನಿ. ಮುಂದಿನ ಚಿಂತನೆ ಮುಂದಿನ ಭಾಗದಲ್ಲಿ ನೋಡೋಣ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ. ಮತ್ಸ್ಯವತಾರದೊಳ್ ಆಡಿದನೆ
ಮಂದರಾಚಲವ ಬೆನ್ನೊಳು ಆಂತವನೇ ಮತ್ಸ್ಯವತಾರದುಳ್ ಆಡಿದನೆ ಮಂದರಾಚಲವ ಬೆನ್ನೊಳು ಆಂತವನೇ ಅಚ್ಚ ಸೂಕರನಾಗಿ ಬಾಳಿದನೆ ಅಚ್ಚ ಸೂಕರನಾಗಿ ಬಾಳಿದನೆ ಮದ ಹೆಚ್ಚಿ ಹಿರಣ್ಯನ ಸೀಳಿದನೆ ಅಚ್ಚ ಸೂಕರನಾಗಿ ಬಾಳಿದನೆ ಮದ ಹೆಚ್ಚಿ ಹಿರಣ್ಯನ ಸೀಳಿದನೆ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ಬಲಿಯೊಳು ದಾನವ ಬೇಡಿದನೆ ಕ್ಷತ್ರ ಕುಲವ ಬಿಡದೆ ಕ್ಷಯ ಮಾಡಿದನೆ ಬಲಿಯೊಳು ದಾನವ ಬೇಡಿದನೆ ಕ್ಷತ್ರ ಕುಲವ ಬಿಡದೆ ಕ್ಷಯ ಮಾಡಿದನೆ ಜಲನಿಧಿಗೆ ಬಿಲ್ಲ ಹೂಡಿದನೆ ಜಲನಿಧಿಗೆ ಬಿಲ್ಲ ಹೂಡಿದನೆ ಕಾಮಗೊಲಿದು ಗೊಲ್ಲದಿಯೋಳು ಆಡಿದನೆ ಜಲನಿಧಿಗೆ ಬಿಲ್ಲ ಹೂಡಿದನೆ ಕಾಮಗೊಲಿದು ಗೊಲ್ಲದಿಯೋಳು ಆಡಿದನೆ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ಸಾಧಿಸಿ ತ್ರಿಪುರರ ಗೆಲಿದವನೇ ಪ್ರತಿವಾದಿಸಿ ಹಯವೇರಿ ಮೆರೆದವನೇ ಸಾಧಿಸಿ ತ್ರಿಪುರರ ಗೆಲಿದವನೇ ಪ್ರತಿವಾದಿಸಿ ಹಯವೇರಿ ಮೆರೆದವನೇ ಭೇದಿಸಿ ವಿಶ್ವವ ಗೆಲಿದವನೇ ಭೇದಿಸಿ ವಿಶ್ವವ ಗೆಲಿದವನೇ ಬಡದಾದಿ ಕೇಶವ ನಮಗೆ ಒಲಿದವನೇ ಭೇದಿಸಿ ವಿಶ್ವವ ಗೆಲಿದವನೇ ಬಡದಾದಿ ಕೇಶವ ನಮಗೆ ಒಲಿದವನೇ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ